ನಮಸ್ಕಾರ. ಮನುಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಬಾಳು ಹೊರಟೇ ಬಿಟ್ಟ ಆಯಿತು ಸೌದತ್ತಿಗೆ, ಅಂದರೆ ಬಾಂಬೆಗೆ ಹೊರಟುಬಿಟ್ಟೆ ನಾನು ಅಂತೇಳ್ಬಿಟ್ಟು ಇದನ್ನು ಊರಿಗೆಲ್ಲ ತಿಳಿಸ್ಬೇಕು. ಈ ಸಂಧ್ಯಾ ಇದ್ದಾನಲ್ಲ, ಅವನು ವಿಷಯ ಗೊತ್ತಾದರೆ ಸಾಕು ಎಲ್ಲ ಕಡೆ ಹೋಗಿ ಡಂಗೂರ ಸಾರ್ತಾನೆ. ಹಾಗಾಗಿ ಅವನಿಗೆ ಒಂಚೂರು ವಿಷಯ ಗೊತ್ತಾದರೆ ಸಾಕು, ಊರವ್ರು ಎಲ್ಲೂ ಹೋಗಿ ತಿಳ್ಕೊಳ್ಳೋದೇ ಬೇಕಾಗಿಲ್ಲ. ಇವನು ಹೋದ ಕಡೆ ಎಲ್ಲ ಅವ್ರ ಮನೆದು ಇವರಿಗೆ, ಇವ್ರ ಮನೆದು ಅವರಿಗೆ, ಅವ್ರ ಮನೆದು ಇವರಿಗೆ, ಇವ್ರ ಮನೆದು ಅವರಿಗೆ ಹೇಳಿ ಹೇಳಿ ಬರ್ತಾ ಇರ್ತಾನೆ. ಹಾಗಾಗಿ ಅವ್ರೇನು ಟೆನ್ಷನ್ ತಗೊಳ್ಳಲ್ಲ ಊರ ಜನ. ಸಂಧ್ಯಾ ಬಂದರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಬಿಡು, ಸಂಧ್ಯಾ ಬಂದರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಬಿಡು ಅಂದ್ಕೊಂಡು ಹೀಗೆ ಇರ್ತಾರೆ. ಸಂಧ್ಯಾ ಹೋದ ಕಡೆ ಎಲ್ಲ ಈ ಥರ ಹೇಳ್ತಾ ಇರ್ತಾನೆ. ಇಲ್ಲಿ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ, ಎಲ್ಲ ಕಡೆ ವಿಷಯ ಸ್ಪ್ರೆಡ್ ಮಾಡ್ತಾ ಇರ್ತಾನೆ. ಬಾಳು ಹತ್ರ ಹೋಗ್ತಾನೆ. ಬಾಳು ಅವನದೇ ಚಿಂತೆ ಬೇರೆ, ಅವನದು ಯೋಚನೆಗಳೇ ಬೇರೆ. ಅವನು ಪಾಂಡುರಂಗನ ಕೃಪೆ, ಪಾಂಡುರಂಗ ಏನು ಹೇಳ್ತಾನೆ ಅದನ್ನೇ ಕೇಳ್ತಾ ಇರ್ತಾನೆ. ಯಾವಾಗಲೂ ಪಾಂಡುರಂಗನ ಜಪನೇ ಮಾಡ್ತಿರ್ತಾನೆ ಸಾಮಾನ್ಯವಾಗಿ. ಈ ಬಾಳುಗೆ ಅಲ್ಲಿರೋ ಜನದ ಹತ್ರ ಕೆಲಸ ಮಾಡಿಸೋದಕ್ಕೆ ಹೇಳಿರ್ತಾನೆ, ನೀನು ಇವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತೇಳಿ. ಅವನು ಒಬ್ಬ ಎಣ್ಣೆ ಹಾಕಿರ್ತಾನೆ, ಒಬ್ಬ ತಲೆನೇ ನಿಲ್ತಾ ಇರಲ್ಲ. ಸಂಧ್ಯಾ ಹೇಳ್ತಾ ಇರ್ತಾನೆ ನೀವು ಇಂತಿಂಥ ಕೆಲಸ ಮಾಡಬೇಕು ಅಂತ, ಅದಕ್ಕೆ ಉಲ್ಟಾ ಮಾತಾಡ್ತಾ ಇರ್ತಾರೆ ಅವರು. ಆಮೇಲೆ ಈ ಕಡೆ ಬಂದು ಕಾಳಭೈರ ಮತ್ತು ಕಾಳಿಯ ಇಬ್ಬರೂ ಏನಾದರೂ ನಮ್ಮ ಕೆಲಸಗಳಾಗಲ್ಲ, ನಮಗೇನೋ ಆಗಿಬಿಟ್ಟಿದೆ ಅಂತ ಇವರಿಬ್ಬರು ಚಿಂತೆಗೀಡಾಗಿರ್ತಾರೆ. ಚಿಂತೆ ಮಾಡ್ತಾರೆ ಟೈಮಲ್ಲಿ ಹೋಗ್ಬಿಟ್ಟು ಬಾಳನ್ನ ನಾವು ತಡಿಲೇಬೇಕು, ಅವನು ಹೋಗೋದನ್ನು ನಿಲ್ಲಿಸ್ಬೇಕು ಅಂತ ಅಲ್ಲಿ ಹೋಗ್ತಾರೆ. ಒಂದೇ ಉಸಿರಿಗೆ ಓಡೋಡಿ ಹೋಗ್ತಾ ಇರ್ತಾರೆ. ಅದು ಈ ಬಾಳಗೂ ಗೊತ್ತಾಗ್ಬಿಡುತ್ತೆ. ಬಾಳುಗೆ ಗೊತ್ತಾದ ತಕ್ಷಣ ಬಾಳು ಏನು ಮಾಡ್ತಾನೆ, ಅಲ್ಲೊಂದು ಕಲ್ಲು ತಗೊಂಡು ಸುಮ್ಮನೆ ಹಿಂಗೆ ಬೀಸ್ತಾನೆ. ಅವನೆಲ್ಲೋ ಇರ್ತಾರೆ, ಇವರೆಲ್ಲೋ ಇರ್ತಾರೆ. ಕಲ್ಲು ತಗೊಂಡು ಬೀಸಿದ ತಕ್ಷಣ ಆ ಕಲ್ಲು ಹೋಗ್ಬಿಟ್ಟು ಆ ಕಾಳಭೈರನ ತಲೆಗೆ ಹೊಡೆದು ಬಿಡುತ್ತೆ, ಹಣೆಗೆ ಹೊಡೆದ ತಕ್ಷಣ ರಕ್ತ ಬಂದುಬಿಡುತ್ತೆ. ಅದು ಇವನಿಗೆ ಗೊತ್ತಾಗುತ್ತೆ. ಯಾರಿಗೆ? ಬಾಳುಗೆ ಗೊತ್ತಾಗುತ್ತೆ ಏಟ್ ಅಲ್ಲಿಗೆ ಬಿದ್ದಿದೆ ಅಂತೇಳಿ. ಯಾರೋ ಹೊಡೆದಿದ್ದು ಅಂತೇಳ್ಬಿಟ್ಟು ಅವನು ಕೂಗಾಡ್ತಾ ಇರ್ತಾನೆ. ಎಷ್ಟು ಕೂಗಿದ್ರೂ ಯಾರೂ ಕಾಣಿಸಲ್ಲ ಅಲ್ಲಿ. ಆದರೆ ಏಟು ಬಿದ್ದಿದ್ದಂತೂ ನಿಜ ಆಗಿರುತ್ತೆ. ಹಣೆಗೆ ಸಖತ್ತು ಏಟು ಬಿದ್ದಿರುತ್ತೆ, ರಕ್ತ ಹೋಗ್ತಾ ಇರುತ್ತೆ. ಇವನು ಕಾಳಿಯ ಕೂಗ್ತಾ ಇರ್ತಾನೆ, ಯಾವನ ಹೊಡೆದಿದ್ದು ಮುಂದೆ ಬಾರೋ, ಯಾವನ ಹೊಡೆದಿದ್ದು ಮುಂದೆ ಬಾರೋ ಅಂತ. ಏನು ಗೊತ್ತೇ ಆಗಲ್ಲ. ಲಾಸ್ಟಲ್ಲಿ ಅವರಿಗೂ ಗೊತ್ತಾಗುತ್ತೆ ಇದು ಬಾಳೊಂದೇ ವಿಷಯ ಇರಬೇಕು ಅನ್ನಂಗೆ. ಆದರೆ ಈ ಸಮಯಕ್ಕೆ ಏನು ಗೊತ್ತಾಗಲಿಲ್ಲ. ಅಂದರೆ ಬಾಳನ್ನು ನಿಲ್ಲಿಸ್ಬೇಕು ಅಂತ ಬಂದಾಗ ಬಾಳು ಆ ಕೆಲಸ ಮಾಡ್ತಾನೆ. ಎತ್ತಿ ಹೊಡೆದ ತಕ್ಷಣವೇ ಅಷ್ಟು ದೂರ ಅದು ಎಲ್ಲಿ ಹೋಯ್ತು ಕಲ್ಲು, ಹೋಗಿ ಅವನ ಹಣೆಗೆ ಬಿದ್ದಿರುತ್ತೆ. ಇಷ್ಟು ಪವರ್ ಇದೆ ಇವನಿಗೆ, ಬಾಳುಗೆ. ಆಮೇಲೆ ಇಲ್ಲಿ ಊರ ಕಡೆ ಇಬ್ಬರು ಮಾತಾಡ್ತಾ ಇರ್ತಾರೆ. ಏನೋ ವಿಷಯಗಳು, ಅಂದರೆ ಅವ್ರದ್ದು ಹೊಲಗಳು, ಕುರಿಗಳು, ಆ ಥರ ವಿಷಯ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಬಲರಾಮ ಬರ್ತಾನೆ. ಚಿಕ್ಕಪ್ಪ ಚೆನ್ನಾಗಿದೆಯಾ ಚಿಕ್ಕಪ್ಪ, ಏನು ವಿಷಯ ಅಂತೇಳ್ಬಿಟ್ಟು. ಆಮೇಲೆ ಏನಪ್ಪ ವಿಷಯ, ಚೆನ್ನಾಗಿದೆಯೇನೋ, ಬಾಳು ಹೆಂಗಿದಾನೋ, ಮನೆಯವರೆಲ್ಲ ಹೆಂಗಿದ್ದಾರೋ ಅಂತ ಎಲ್ಲರನ್ನೂ ವಿಚಾರಿಸ್ತಾರೆ. ಆವಾಗ ಬಾಳು ಎಲ್ಲಿ ಸೌದತ್ತಿಗೆ ಹೊರಟ್ಬಿಟ್ಟಿದ್ದಾನೆ ಬಾಂಬೆಗೆ. ಬಾಳು ಇಲ್ಲ ಚಿಕ್ಕಪ್ಪ, ಸೌದತ್ತಿಗೆ ಹೊರಟ್ಬಿಟ್ಟ ಅಂತ ಹೇಳ್ತಾನೆ. ಓ, ಹಂಗಾರೆ ಅವನಿಗೆ ಪ್ರೇರಣೆ ಆಯಿತು ಅಂತ ಅವ್ರ ಚಿಕ್ಕಪ್ಪ ಅಂತಾನೆ. ಏನು ಚಿಕ್ಕಪ್ಪ ಅದು ಅಂತಾನೆ. ಏನಿಲ್ಲ ಬಿಡು ಅಂತಾನೆ ಮತ್ತೆ. ಅಂದರೆ ಅವ್ರ ಚಿಕ್ಕಪ್ಪಗೆ ಎಲ್ಲ ಗೊತ್ತು, ಇವನು ಬೆಳೀತಾನೆ ಏನೋ ಒಂದು ಅದ್ಭುತವಾದ ಕೆಲಸ ಮಾಡ್ತಾನೆ ಬಾಳು ಅನ್ನೋದು ಅವ್ರ ಚಿಕ್ಕಪ್ಪಗೆ ಚೆನ್ನಾಗೇ ಗೊತ್ತಿತ್ತು. ಇವರು ಮನೆಯವರಿಗೆ ಅದು ಗೊತ್ತಿಲ್ಲ, ಅಪ್ಪ ಅಮ್ಮಂಗೂ ಗೊತ್ತಿಲ್ಲ, ಮತ್ತು ಭೀಮಂಗೂ ಏನೂ ಗೊತ್ತಿಲ್ಲ. ಭೀಮ ಏನು ಚಿಕ್ಕಪ್ಪ, ಹೇಳು ಚಿಕ್ಕಪ್ಪ ಅಂತಾನೆ. ಏನಿಲ್ಲ ಬಿಡೋ, ಅವನು ಹೊಲ್ಟಾಯ್ತಲ್ಲ ಬಿಡೋ, ಏನಿಲ್ಲ, ಕುರಿ ಮೇಯ್ಸೋಕ್ಕೆ ಹೋಗ್ತಾ ಇದ್ದಾನೆ ಚಿಕ್ಕಪ್ಪ ಅಂತಾನೆ. ಹ್ಞೂ, ಕುರಿ ಮೇಯ್ಸ್ಕೊಳ್ಳೋಕ್ಕೆ ಸೌದತ್ತಿಗೆ ಹೋಗ್ತಾ ಇದ್ದಾನೆ, ಹೋಗಲಿ ಒಳ್ಳೆಯದೇ ಅಂತ ಹೇಳ್ತಾನೆ. ಹೀಗೆ ಅವು ಕೆಲವ್ರಿಗೆ ಮಾತ್ರ ಒಂದು ಏನು ಪವಾಡ ಅನ್ನೋದು ಗೊತ್ತಿರುತ್ತೆ, ಇನ್ನು ಕೆಲವರಿಗೆಲ್ಲ ಏನೂ ಗೊತ್ತಿರಲ್ಲ. ಸುಮ್ಮನೆ ಅವನೇನು ಮಾಡ್ತಾನೆ ಅಂತ ಚಿಕ್ಕದಿಂದನೂ ಬಾಳನ್ನ ಹುಚ್ಚ, ಏನೋ ಒಂದು ಸುಮ್ಮನೆ ಎಲ್ಲೋ ಹೋಗ್ತಿರ್ತಾನೆ, ಏನೋ ಒಂದು ಅಂತೇಳಿ ಅಂದ್ಕೊತಾನೆ ಇರ್ತಾರೆ. ಆದರೆ ಇಷ್ಟು ದೊಡ್ಡ ಪವಾಡ ಮಾಡ್ತಾನೆ, ಇಷ್ಟು ದೊಡ್ಡ ದೇವರ ಪ್ರೇರಣೆ ಅವನ ಮೇಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೆಂಡ್ತಿಗೂ ಕೂಡ ಗೊತ್ತಿಲ್ಲ, ಮತ್ತು ಅವ್ರ ಅಕ್ಕ ಗಂಗಂಗೂ ಗೊತ್ತಿಲ್ಲ, ಅದು ಅವ್ರ ಅಪ್ಪಂಗೂ ಗೊತ್ತಿಲ್ಲ. ಅವ್ರ ಅಮ್ಮಂಗೆ ಗೊತ್ತು. ಅವರಮ್ಮ ನನ್ನ ಮಗ ಏನೋ ಒಂದು ರೀತಿ ಆಗ್ತಾನೆ ಅನ್ನೋದು ಅವ್ರ ಅಮ್ಮಂಗೆ ಚೆನ್ನಾಗಿ ಗೊತ್ತು.
ಅವರಮ್ಮ ನಿಜವಾಗ್ಲೂ ನನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದು ಅವ್ರ ಅಮ್ಮಂಗೆ ಆಗಲೇ ಗೊತ್ತು. ಎಷ್ಟೋ ಜನಕ್ಕೆ ಕೆಲಸ ಕೊಡ್ತಾನೆ, ಎಷ್ಟೋ ಜನ ಜೀವನ ಮಾಡಿಸ್ತಾನೆ ಅನ್ನೋದು ಚೆನ್ನಾಗಿ ಗೊತ್ತು. ಇಲ್ಲಿ ಊರ್ಗೌಡನ ಹೆಂಡ್ತಿ ಭತ್ತದಲ್ಲಿ ಅಕ್ಕಿಲಿ ನಲ್ಲನೇನೋ ಆಯ್ತಾ ಇರ್ತಾಳೆ ಭತ್ತನ. ಆ ಟೈಮಿಗೆ ಕರೆಕ್ಟಾಗಿ ಗೌಡ ಊರೆಲ್ಲ ತಿರ್ಕೊಂಡು ಅಲ್ಲಿ ಬರ್ತಾನೆ. ಬಂದಾಗ ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳ್ತಾಳೆ. ಏನಾಗುತ್ತೆ ಹೇಳ್ತೀನಿರು ಅಂತ. ಫಸ್ಟು ಹೇಳಿರಂತೆ ಹೇಳ್ತೀನಿರು, ಸುಸ್ತಾಗಿದೆ ಕೂತ್ಕೊಂಡು. ಏನು ಸುಸ್ತಾಗಿದೆ? ಏನು ಸುಸ್ತಿಲ್ಲ, ಏನಿಲ್ಲ, ಹೇಳಿ ಫಸ್ಟು ಅಂತ ಹೇಳ್ತಾಳೆ. ಆಮೇಲೆ ಅಯ್ಯೋ ನೀನು ಒಳ್ಳೆ, ನನಗೆ ಸುಸ್ತಾಗೋಗಿದೆ ಅಂತೇಳ್ಬಿಟ್ಟು ತಾಳು ಹೇಳ್ತೀನಿ ಆಮೇಲೆ ಅಂತಾನೆ. ಹೇಳಿ ಫಸ್ಟು ಸುಸ್ತೇನು ಅಂತ. ಆಮೇಲೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ? ಏನಾಗಲ್ಲ ಅಂತ. ಬಾಳು ಹೋಗೋದು ನಿಲ್ಸಿದ್ರಾ ಅಂತ. ಎಲ್ಲಿ ನಿಲ್ಲಿಸೋದು? ಅವನು ನಿಲ್ಲಲ್ಲ, ಅವನು ಸೌದತ್ತಿಗೆ ಹೊರಟಾಯಿತು, ಅವನೆಲ್ಲಿ ನಿಲ್ತಾನೆ? ಮತ್ತು ಅವ್ರ ಮಗನಿಗೆ ಹೆಣ್ಣು ನೋಡಿದ್ರಾ ಅಂತ ಕೇಳ್ತಾಳೆ. ನೋಡಿದವು ಯಾವೂ ಆಗಲ್ಲ, ನಾನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಬಿಡು, ನಾವೇನು ಮಾಡೋಕ್ಕಾಗುತ್ತೆ ಅಂತಾನೆ. ನಿಮ್ಮ ಕೈಲಿ ಏನೂ ಆಗಲ್ಲ. ಒಂದು ಹೆಣ್ಣು ನೋಡಿ ಮದುವೆ ಮಾಡಿದ್ದಿದ್ರೆ ನಿಮಗೆ ಬೆಲೆ ಎಷ್ಟಿರೋದು ಗೊತ್ತಾ? ಊರಲ್ಲಿ ಗೌರವ ಬೆಲೆ ಬೇಕು ಅಂದರೆ ಅವೆಲ್ಲ ಮಾಡಬೇಕು. ಅದು ಬಿಟ್ಟು ಏನು ಮಾಡೋಕ್ಕೂ ಆಗಲ್ಲ ನಿಮಗೆ ಅಂತ ಬೈತಾಳೆ. ಬೈದಾಗ ಏನು ನಂದೇ ತಪ್ಪು ಅಂತ ಹೇಳ್ತಿದೀಯಾ? ಮತ್ತಿನ್ನೇನು ತಪ್ಪಲ್ದಲೆಯ? ಒಂದು ಹುಡುಗಿ ನೋಡಿ ಮದುವೆ ಮಾಡೋಕ್ಕಾಗಲ್ವಾ ಆ ಪಾಟೀಲ್ ಮಗನಿಗೆ ಅಂತ ಹೇಳಿ ಬೈತಾಳೆ. ಅದಕ್ಕೆ ಈ ಗೌಡ ಹೇಳ್ತಾನೆ, ನಿಂದು ಒಳ್ಳೆ ಕತೆ ಆಯಿತು. ಅಯ್ಯೋ ನಾನೇನು ಮಾಡೋಕ್ಕಾಗುತ್ತೆ? ಹೆಣ್ಣು ಕೊಡಬೇಕಲ್ಲ ಅವನಿಗೆ, ಯಾರು ಕೊಡೋಕ್ಕೆ ಮುಂದೆ ಬರಲ್ಲ, ಅದಕ್ಕೇನು ಮಾಡೋಕ್ಕಾಗುತ್ತೆ? ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ, ನೀವು ಸುಮ್ಮನೆ ಇರೋ ಗೌಡತ್ಕೇನು ಕಳ್ಕೊತೀರ ನೀವು ಅಂತೇಳಿ ಜೋರು ಮಾಡ್ತಾಳೆ ಹೆಂಡ್ತಿ. ಆಮೇಲೆ ನಿಂದೊಳ್ಳೆ ಕತೆ ಐತಲ್ಲ, ಯಾರು ಹೆಣ್ಣು ಕೊಡ್ತೀವಿ ಅಂತಲೇ ಮುಂದೆ ಬರಲ್ಲ, ನಾನೇನು ಮಾಡೋಕ್ಕಾಗುತ್ತೆ? ನಾನೇನು ಕರ್ಕೊಬಂದು ಮದುವೆ ಮಾಡೋಕ್ಕಾಗುತ್ತಾ? ಕೊಡಲ್ಲ ಅಂದರೆ ಬಲವಂತವಾಗಿ ಮದುವೆ ಮಾಡೋಕ್ಕಾಗುತ್ತಾ ಅಂತ ಗೌಡ ಅಂತಾನೆ. ಆಯ್ತಾಯ್ತು ಬಿಡಿ, ನಿಮ್ಮ ಹತ್ರ ಏನೂ ಆಗಲ್ಲ ಅಂತ ಗೌಡನ ಹೆಂಡ್ತಿ ಹೇಳ್ತಾಳೆ. ಆಮೇಲೆ ಈ ಕಡೆ ಬಾಳು ಕರ್ಕೊಂಡು ಸೌದತ್ತಿ ಬನ್ನಿ ಅಂದಿರ್ತಾನಲ್ಲ, ಕರ್ಕೊಂಡು ಹೊರಡಬೇಕು. ಆ ಸಾವುಕಾರನ ಹೆಂಡ್ತಿ ಮತ್ತು ಮಗ ಇಬ್ಬರು ಬರಬೇಕು ಅಂತ ಹೇಳಿರ್ತಾನೆ. ಅವರಿಬ್ಬರು ಬಂದಿರ್ತಾರೆ. ಆಮೇಲೆ ಬಾಳು ಹತ್ರ ಕೇಳ್ತಾನೆ ಆ ಸಾವುಕಾರನ ಮಗ, ಅಯ್ಯೋ ಬಾಳು ಸೋಮಮ್ಮ, ನಾನು ಬಂದರೆ ನನಗೆ ಮದುವೆ ಆಗುತ್ತಾ ಅಂತ ಕೇಳ್ತಾನೆ. ಗ್ಯಾರಂಟಿ ಆಗುತ್ತೆ, ನೀನೇನು ಹೆದರಬೇಡ, ನೀನು ಬಾ, ನೀನು ಮದುವೆ ಆಗುತ್ತೆ ಅಂತ ಹೇಳ್ತಾನೆ. ಇವನಿಗೆ ನಗು ಬಂದುಬಿಡುತ್ತೆ. ನಗು ಬಂದು ಅವ್ನು ನಗಾಡ್ತಿರ್ತಾನೆ. ಆಮೇಲೆ ಎಲ್ಲರೂ ನಗ್ತಾರೆ. ಬಾಳು ಹೇಳ್ತಾನಲ್ಲ ಆಗುತ್ತೆ ಅಂತೇಳಿ. ಅವನು ದೂರಾಲೋಚನೆ, ಬಾಳು ಯಾವಾಗಲೂ ದೂರಾಲೋಚನೆನೇ ಮಾಡ್ತಿರ್ತಾನೆ. ಅವನು ಎಲ್ಲರೂ ಏನೋ ಮಾತಾಡ್ತಿದ್ರೆ ಅವನ ಥಿಂಕಿಂಗೇ ಬೇರೆ ಇರುತ್ತೆ, ಏನೋ ಯೋಚನೆ ಮಾಡ್ತಲೇ ಇರ್ತಾನೆ. ಹೀಗೆ ಬಾಳೋದೇ ಒಂದು ಯೋಚನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.